ರಾಹುಲ್ ಗಾಂಧಿ ಮಾಡಿರುವ ಆರೋಪ ಸತ್ಯ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿ.ಆರ್. ಪಾಟೀಲ್ ಇದ್ರಲ್ವಾ ಮತ ಕಳುವಾಗಿರುವ ಬಗ್ಗೆ ಸತ್ಯ ಹೇಳಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸತ್ಯ ಹೇಳಿದ್ದಾರೆ. ಅಲ್ಲಿ ಬಿ.ಆರ್. ಪಾಟೀಲ್ ಇದ್ರಲ್ಲ, ಬಿ.ಆರ್. ಪಾಟೀಲ್ ಇದ್ರಲ್ರಿ, ಅವ್ರ ಆನಂದ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಆಗಿರೋದು ವೋಟರ್ಸ್ ಕಳುವಾಗಿರ್ತಕ್ಕಂಥದ್ದು. ಬಿ.ಆರ್. ಪಾಟೀಲ್ ಅವ್ರು ಸತ್ಯ ಹೇಳಿದ್ದಾರೆ. ಸತ್ಯ ಹೇಳಿದ್ದಾರೆ. ಅಲ್ಲಿ ಬಿ.ಆರ್. ಪಾಟೀಲ್ ಇದ್ರಲ್ಲ, ಬಿ.ಆರ್. ಪಾಟೀಲ್ ಇದ್ರಲ್ರಿ, ಅವ್ರ ಆನಂದ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಆಗಿರೋದು ವೋಟರ್ಸ್ ಕಳುವಾಗಿರ್ತಕ್ಕಂಥದ್ದು. ಬಿ.ಆರ್. ಪಾಟೀಲ್ ಅವ್ರು ಸತ್ಯ ಹೇಳಿದ್ದಾರೆ. ಸತ್ಯ ಹೇಳಿದ್ದಾರೆ. ಅಲ್ಲಿ ಬಿ.ಆರ್. ಪಾಟೀಲ್ ಇದ್ರಲ್ಲ, ಬಿ.ಆರ್. ಪಾಟೀಲ್ ಇದ್ರಲ್ರಿ, ಅವ್ರ ಆನಂದ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಆಗಿರೋದು ವೋಟರ್ಸ್ ಕಳುವಾಗಿರ್ತಕ್ಕಂಥದ್ದು. ಬಿ.ಆರ್. ಪಾಟೀಲ್ ಅವ್ರು ಸತ್ಯ ಹೇಳಿದ್ದಾರೆ. ಸತ್ಯ ಹೇಳಿದ್ದಾರೆ. ಅಲ್ಲಿ ಬಿ.ಆರ್. ಪಾಟೀಲ್ ಇದ್ರಲ್ಲ, ಬಿ.ಆರ್. ಪಾಟೀಲ್ ಇದ್ರಲ್ರಿ, ಅವ್ರ ಆನಂದ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಆಗಿರೋದು. ನೋಡಿ, ರಾಹುಲ್ ಗಾಂಧಿ ಅವರು ಈ ಹಿಂದೆ ಕೂಡ ಆರೋಪವನ್ನು ಮಾಡಿದ್ರು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಮತಗಳು ಆಗಿದೆ ಅಂತೇಳಿ ರಾಜ್ಯಕ್ಕೆ ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಆಗಿತ್ತು. ಆವಾಗ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಕೈ ಜೋಡಿಸಿದರು. ಇವತ್ತು 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ ಕಳ್ಳತನ ಆಗಿದೆ ಅಂತೇಳಿ ಮತ್ತೊಮ್ಮೆ ಗಂಭೀರ ಆರೋಪವನ್ನು ಮಾಡಿದರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಾ ಇದ್ದಾರೆ. ಹೇಳ್ತಾ ಇರೋದು ಸತ್ಯ ಇದೆ ಅಂತೇಳಿ. ರಾಹುಲ್ ಗಾಂಧಿ ಅವರು ಹೇಳಿರೋದ್ರಲ್ಲಿ ಸತ್ಯ ಇದೆ ಅಂತ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಸೊ ಅಂದರೆ ಆ ಒಂದು ಆರೋಪ ಸತ್ಯ ಇದೆ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಬಿ.ಆರ್. ಪಾಟೀಲ್ ಇದ್ರಲ್ವಾ, ಸೊ ಹಂಗಾಗಿ ಆ ಮತಗಳು ಏನಾಗಿದೆಯಲ್ಲ ಅದೆಲ್ಲವೂ ಕೂಡ ಸತ್ಯ ಅಂತ. ಬಿ.ಆರ್. ಪಾಟೀಲ್ ಇದ್ರಲ್ರಿ, ಅವ್ರ ಆನಂದ ಕಾನ್ಸ್ಟಿಟ್ಯೂನ್ಸಿನಲ್ಲೇ